ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸಿರಿ ಸ್ಕೂಲ್ ಇನಾಗ್ರೇಷನ್ ಪ್ರೋಗ್ರಾಮ್ ಇತ್ತು, ಹಾಗಾಗಿ ಸಿರಿ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಈ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ಸ್ಕೂಲ್ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಭಗವದ್ಗೀತೆ ಬುಕ್ಕುಗಳನ್ನು ಒಂದು ಸ್ಟಾಲ್ ಥರ ಮಾಡಿ ಇಟ್ಟಿದ್ರು. ಹಾಗೆ ಈ ಥರ ಡಾಲ್ಸ್ ಕೂಡ ಕರೆಸಿದ್ರು. ಸೊ ತುಂಬಾ ಚೆನ್ನಾಗಿತ್ತು ಅಲ್ಲಿರೋಂಥ ಎನ್ವೈರ್ನ್ಮೆಂಟು. ಮಕ್ಕಳಂತರೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಊಟದ ವ್ಯವಸ್ಥೆ ಕೂಡ ಮಾಡಿದರು, ಬ್ರೇಕ್ಫಾಸ್ಟ್ ವ್ಯವಸ್ಥೆ ಕೂಡ ಇತ್ತು. ಹೋಗಿದ ತಕ್ಷಣವೇ ಬ್ರೇಕ್ಫಾಸ್ಟ್ಗೆ ತುಂಬಾ ಐಟಮ್ಸ್ ಮಾಡಿಸಿದ್ರು. ಆ್ಯಂಡ್ ಐಸ್ ಕ್ರೀಮ್ ಸ್ಟಾಲ್ಸ್ ಕೂಡ ಸಪ್ರೇಟು, ಆ್ಯಂಡ್ ಕಾಫಿ ಟೀ ಅದು ಕೂಡ ಸಪ್ರೇಟು. ಹಾಗೆ ಬ್ರೇಕ್ಫಾಸ್ಟಲ್ಲೂ ತುಂಬಾ ವೆರೈಟಿಯಾಗಿ ಮಾಡಿಸಿದ್ರು. ದೋಸೆ, ಚಟ್ನಿ ಆ್ಯಂಡ್ ಮಶ್ರೂಮ್ ಪಲಾವು ಆ್ಯಂಡ್ ಮೊಸರು ಬಜ್ಜಿ, ವಡೆ, ಹಾಗೆ ಮೈಸೂರು ಪಾಕು, ಈ ಥರ ಸುಮಾರು ಐಟಮ್ಸ್ಗಳನ್ನು ಮಾಡಿಸಿದ್ರು. ಸೊ ತುಂಬಾ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದರು. ಪ್ರತಿಯೊಂದು ಕೂಡ ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಕಡೆ ಕೂಡ ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಬಂದಿರೋಂಥ ಗೆಸ್ಟ್ಗಳಾಗಲಿ ಎಂಗೇಜ್ ಆಗಿರೋ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿದ್ರು. ಸುರೇಶ್ ಅವರು ಚನ್ನಮ್ಮಯ್ಯವರು, ನನ್ನ ಬಂಧುಗಳು, ಅವರ ಅಳಿಯ ಇವರು ಬಹಳ ಹೆಮ್ಮೆ ಫ್ಯಾಮಿಲಿ ಕಡಿಮೆ ಮಾಡ್ತಾರೆ. ಅದು ದೇವರ ಹೆಸರಿನಲ್ಲಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ನ ನಿಮ್ಮೇಲೆ ಮಾಡಿರ್ತಕ್ಕಂಥ ಸುರೇಶ್ ಅವರಿಗೆ ಕೊನೆಯ ಮಾತು ವೈದ್ಯನಾಗಿ, ಅವರಿಗಿಂತ 20 ವರ್ಷ ದೊಡ್ಡವನಿದ್ದೀನಿ ನಾನು. ಅವ್ರನ್ನ 100ನೇ ವರ್ಷದ ಬರ್ತ್ಡೇ ನಾನು ಬರ್ತೀನಿ. ಆಶ್ಚರ್ಯ ಆಗಿರ್ಬೋದಲ್ಲ ನಿಮಗೆ. ದೇವರು ಮನುಷ್ಯನಿಗೆ ಕೊಟ್ಟಿರೋದು 100 ವರ್ಷ ಅಲ್ಲ, 120 ವರ್ಷ. ನಡೆದಾಡುವ ದೇವರು ನಮ್ಮೊಂದಿಗೆ 111 ವರ್ಷ ಇದ್ರು, ಬರ್ತಿರ್ಲಿಲ್ಲ. ಹಂಗಾಗಿ ಸುರೇಶ್ ದಂಪತಿಗಳು ಸಂಸಾರ ನಿಮ್ಮ ಇಷ್ಟೊಂದು ಜನ, ಹರೀಶ್ ಅವರು ಇದ್ದಾರೆ, ನಮ್ಮ ರಾಜೇಶ್ ಸರ್ ಇದ್ದಾರೆ. ನಮ್ಗೆ ಬಹಳ ಖುಷಿ ಅನಿಸಿತ್ತು ಅಂದ್ರೆ ಈ ನಾಡು ಕಂಡಂತ ಅತ್ಯಂತ ಸಾಧ್ವಿ ಮುಖ್ಯಮಂತ್ರಿಗಳು ಇರ್ತಾರೆ ಮಾತನಾಡಿ ಅವರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನಮ್ಗೆಲ್ಲರಿಗೂ ಹೆಮ್ಮೆ ಅನಿಸಿದೆ. ನಾವೆಲ್ಲ ಸೇರಿ ಮತ್ತೊಮ್ಮೆ ವಿಶ್ ಮಾಡಿ ಇವ್ರಿಗೆ ಆಯುಷ್ ದೇವರು 100 ವರ್ಷ ಕೊಡಲಿ ಅಂತ ಹೇಳಿ ನಾನು ಎಲ್ಲರಿಗೂ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬಂದಿರೋಂಥ ಪೇರೆಂಟ್ಸ್ಗೂ ಕೂಡ ಬೋರಿಂಗ್ ಅನ್ನಿಸ್ತಾ ಇರಲಿಲ್ಲ. ಹಾಗೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿರೋಂಥ ಎನ್ವೈರ್ಮೆಂಟ್ ಆಗಿತ್ತು. ಆ್ಯಂಡ್ ಸಾಕಷ್ಟು ರಾಜಕಾರಣಿ ವ್ಯಕ್ತಿಗಳು ಕೂಡ ಆ ಒಂದು ಫಂಕ್ಷನ್ಗೆ ಬಂದಿದ್ದರು ಕೂಡ. ಆ್ಯಂಡ್ ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಬಂದಿದ್ದರು. ಸೊ ತುಂಬಾ ಕ್ರೌಡ್ ಇತ್ತು. ಹಾಗೆ ಮೇಡಮ್ ಬಂದಂಥ ಟೈಮಲ್ಲಿ ವೀರಗಾಸೆ ಟೀಮ್ ಕೂಡ ವೆಲ್ಕಮ್ ಮಾಡೋದು, ಆ ಥರ ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಹಾಗೆ ಸ್ಕೂಲ್ ಚೇರ್ಮನ್ ಸರ್ ಬರ್ಡೇ ಕೂಡ ಇತ್ತು. ಸೊ ಎಲ್ಲನೂ ಒಂದೇ ಡೇ ಇಟ್ಕೊಂಡಿದ್ರು. ಹಾಗಾಗಿ ಆ ಸ್ಟೇಜ್ ಮೇಲೆ ಎಲ್ಲರ ಸಮ್ಮುಖದಲ್ಲಿ ಬರ್ಡೇ ಸೆಲೆಬ್ರೇಷನ್ ಕೂಡ ನಡೀತು. ಸೊ ಚೇರ್ಮನ್ ಸರ್ ಬರ್ಡೇ ಹಾಗೆ ಸ್ಕೂಲ್ ಇನಾಗ್ರೇಷನ್ ಆಗಿರೋಂಥದ್ದು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಒಂದು ಫಂಕ್ಷನ್ನು ನಡೀತು. ಆ್ಯಂಡ್ ಈ ಒಂದು ಸ್ಕೂಲು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಆಗಿರುವಂಥ ಸ್ಕೂಲು. ಹಾಗಾಗಿ ಇವಾಗಲೇ ಇನಾಗ್ರೇಷನ್ ಪ್ರೋಗ್ರಾಮ್ ಕೂಡ ಇರೋದ್ರಿಂದ ಸ್ಕೂಲ್ ವಿಸಿಟ್ ಅಂದರೆ ಕ್ಯಾಂಪಸ್ ವಿಸಿಟ್ ಮಾಡೋದಕ್ಕೂ ಕೂಡ ಇವತ್ತು ಅವಕಾಶ ಇತ್ತು. ಬಂದಂಥ ಗೆಸ್ಟ್ಗಳಿಗೆ ಹಾಗೆ ಪೇರೆಂಟ್ಸು ಪ್ರತಿಯೊಬ್ಬರಿಗೂ ಕೂಡ ಸ್ಕೂಲ್ನ ವಿಸಿಟ್ ಮಾಡೋವಂಥದ್ದು, ಸ್ಕೂಲ್ ಕ್ಯಾಂಪಸ್ನ ವಿಸಿಟ್ ಮಾಡೋವಂಥ ಅವಕಾಶ ಕೂಡ ಇತ್ತು. ಹಾಗಾಗಿ ನಾವು ಕೂಡ ಓವರಾಲ್ ಸ್ಕೂಲ್ ಕ್ಯಾಂಪಸ್ನ ರೌಂಡಪ್ ಹಾಕ್ಕೊಂಡು ಬಂದ್ವಿ. ಒಂದು ಮಗು ಫ್ಯೂಚರ್ ಅನ್ನೋದು ಸ್ಟಾರ್ಟ್ ಆಗೋದು ನಾಳೆ ಅಲ್ಲ, ಇವತ್ತೇ. ಏನೇ ಪ್ರಾರಂಭವಾದರೂ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಚಿಕ್ಕ ಮಕ್ಕಳು ಆಟ ಆಡ್ತಿರೋ ಥರ ಕಾಣಿಸುತ್ತೆ, ಬಟ್ ಪ್ರತಿಯೊಂದು ಆಟದಲ್ಲೂ ಕೂಡ ಒಂದು ಪಾಠ ಅನ್ನೋದಿರುತ್ತೆ. ಆ್ಯಂಡ್ ಪ್ರತಿಯೊಂದು ನಗುನಲ್ಲೂ ಕೂಡ ಒಂದು ಕನಸು ಅನ್ನೋದು ಅಡಗಿರುತ್ತೆ. ಹಾಗೆ ಮಕ್ಕಳಿಗೆ ಬರೀ ಬುಕ್ಸಲ್ಲಿರೋಂಥ ನಾಲೆಡ್ಜ್ ಸಾಕಾಗೋದಿಲ್ಲ. ಒಂದು ಆಟ ಆಡುವಂಥದ್ದು ಆ್ಯಂಡ್ ಫ್ರೆಂಡ್ಶಿಪ್ಪು, ಹಾಗೆ ಶೇರಿಂಗ್ ಮಾಡೋವಂಥ ಗುಣ, ಆ್ಯಂಡು ಅವ್ರು ರೆಸ್ಪೆಕ್ಟ್ ಮಾಡೋವಂಥದ್ದು, ಡಿಸಿಪ್ಲೀನು, ಕಾನ್ಫಿಡೆನ್ಸು, ಇವೆಲ್ಲ ಕೂಡ ಆ ಒಂದು ಎಜುಕೇಷನ್ದು ಒಂದು ಪಾರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಪೇರೆಂಟ್ಸು ಕೂಡ ಅವ್ರ ಮಕ್ಕಳಿಗೆ ಎಲ್ಲಿ ಒಳ್ಳೆಯ ಒಂದು ಎಜುಕೇಷನ್ ಸಿಗುತ್ತೆ ಅದನ್ನು ಚೂಸ್ ಮಾಡಿಬಿಟ್ಟು ಅವರು ಆ ಒಂದು ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕಾಗತ್ತೆ. ಒಂದು ಒಳ್ಳೆ ಸ್ಕೂಲ್ ಅಂತಂದರೆ ಒಂದು ದೊಡ್ಡ ಬಿಲ್ಡಿಂಗ್ ಆಗಲಿ ಅಥವಾ ಯೂನಿಫಾರ್ಮ್ ಆಗಲಿ ಇರುವಂಥದ್ದಲ್ಲ. ಆ ಮಗುವಿನಲ್ಲಿರೋಂಥ ಒಂದು ಟ್ಯಾಲೆಂಟ್ ಏನಿರುತ್ತೆ ಅದನ್ನು ಗುರುತಿಸ್ಬಿಟ್ಟು ಅದನ್ನು ಬೆಳೆಸೋವಂಥ ವಾತಾವರಣ ಇರುವಂತಹ ಸ್ಕೂಲ್ಗೆ ನಾವು ಜಾಯಿನ್ ಮಾಡಬೇಕಾಗತ್ತೆ.
ಆ್ಯಂಡ್ ಮಕ್ಕಳು ಚಿಕ್ಕವರಿರುವಾಗಲೇ ಅವ್ರಿಗೆ ಒಳ್ಳೆಯ ಹ್ಯಾಬಿಟ್ಸ್ಗಳನ್ನ ಕಲಿಸ್ಬೇಕಾಗುತ್ತೆ. ಅದು ಅವ್ರ ಜೀವನ ಪೂರ್ತಿ ಅವ್ರ ಜೊತೆಯಲ್ಲಿರುತ್ತೆ. ಅಂದರೆ ಒಂದು ಟೈಮಿಂಗ್ಸ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು, ಆ್ಯಂಡ್ ಕ್ಲೀನಿಂಗ್ನೆಸ್ಸು ಆ್ಯಂಡ್ ಪ್ರಾಂಪ್ಟ್ನೆಸ್ಸು ಆ್ಯಂಡ್ ಒಬ್ರಿಗೊಬ್ರು ಹೆಲ್ಪಿಂಗ್ ನೇಚರ್, ಹೆಲ್ಪ್ ಮಾಡೋವಂಥದ್ದು, ಕೆಲವೊಂದು ವ್ಯಾಲ್ಯೂಸ್ಗಳು ಅವೆಲ್ಲ ಚಿಕ್ಕ ವಯಸ್ಸಲ್ಲಿ ಕಲಿತಾ ಹೋದರೆ ಅವ್ರು ಮುಂದೆ ಒಂದು ಒಳ್ಳೆ ವ್ಯಕ್ತಿಗಳಾಗಿ ಬೆಳೀತಾರೆ. ಆ್ಯಂಡ್ ಆಟ ಆಡ್ತಾ ಇರೋವಂಥ ಪುಟ್ಟ ಪುಟ್ಟ ಮಕ್ಳುಗಳನ್ನು ನೋಡಿದ್ರೆ, ಅವ್ರ ಮುಖದಲ್ಲಿರೋಂಥ ನಗು ನೋಡಿದ್ರೆ ಅದು ಎಷ್ಟು ಒಂಥರ ಪ್ರಿಕಾಷಿಯಸ್ ಅಂತ ಅನಿಸುತ್ತೆ. ಅನ್ನೋದೇನಿದೆ, ಈ ಲರ್ನಿಂಗ್ ಪ್ರೋಸೆಸ್ನ ಹ್ಯಾಪಿನೆಸ್ ಜೊತೆ ಕೊಡೋದು ಸ್ಕೂಲು ಹಾಗೆ ಪೇರೆಂಟ್ಸ್ ಇಬ್ಬರು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆ್ಯಂಡ್ ಒಂದು ಒಳ್ಳೆ ಬೆಸ್ಟ್ ಟೀಚರ್ ಅನ್ನೋದು ಏನಿದೆ, ಇದು ಮಕ್ಕಳಿಗೆ ಬರೀ ಲೆಸನ್ನ ಹೇಳ್ಕೊಡೋವಂಥದ್ದಲ್ಲ, ಲೈಫನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಕೂಡ ಕಲಿಸ್ತಾರೆ. ಆ್ಯಂಡ್ ಗುಡ್ ಫ್ರೆಂಡ್ಸ್ ಟೀಮ್ ಅನ್ನೋದೇನಿರುತ್ತೆ, ಒಂದು ಒಳ್ಳೆ ಫ್ರೆಂಡ್ಸ್ ಜೊತೆ ಬೆಳೆದಂತಹ ಮಕ್ಕಳು ಒಂದು ಒಳ್ಳೆಯ ಸಂಸ್ಕಾರನ ಕಲಿತಾರೆ. ಹಾಗೆ ಅವರಲ್ಲಿ ಕಾನ್ಫಿಡೆನ್ಸ್ ಕೂಡ ಬೆಳೀತಾ ಹೋಗುತ್ತೆ. ಪ್ರತಿಯೊಬ್ಬರು ಮಕ್ಕಳು ಕೂಡ ಡಿಫ್ರೆಂಟ್ ಅಂತ ಹೇಳ್ಬೋದು. ಕೆಲವೊಬ್ರು ಬೇಗ ಕಲಿತಾರೆ ಆ್ಯಂಡ್ ಕೆಲವೊಬ್ರು ಸ್ವಲ್ಪ ಲೇಟಾಗಿ ಕಲಿತಾರೆ. ಒಬ್ರಿಗೊಬ್ರನ್ನ ಹೋಲಿಕೆ ಮಾಡೋವಂಥದ್ದನ್ನು ಬಿಟ್ಟು ಅವ್ರವ್ರ ಪ್ರತಿಭೆ ಏನಿರುತ್ತೆ, ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನು ನಾವು ಫೈಂಡ್ ಔಟ್ ಮಾಡಿಕೊಂಡು ಆ್ಯಂಡ್ ಅದಕ್ಕೆ ನಾವು ಎನ್ಕರೇಜ್ ಮಾಡಿದ್ರೆ ಅವರು ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡೇ ಮಾಡ್ತಾರೆ. ಎಜುಕೇಷನ್ ಅಂದರೆ ಬರೀ ಒಂದು ಎಕ್ಸಾಮಲ್ಲಿ ಮಾರ್ಕ್ಸ್ ತಗೊಳ್ಳೋವಂಥದ್ದು ಮಾತ್ರ ಅಲ್ಲ, ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳೆಯುವಂಥದ್ದು, ಹಾಗೆ ಈ ನಮ್ಮ ಒಂದು ಸೊಸೈಟಿಗೆ ಯೂಸ್ಫುಲ್ ಆಗಿರುವಂತಹ ಅಥವಾ ಸೊಸೈಟಿಗೆ ಸಪೋರ್ಟಿವ್ ಆಗಿರುವಂಥ ವ್ಯಕ್ತಿಯನ್ನಾಗಿ ಮಾಡೋದು. ಆ್ಯಂಡ್ ಅವರ ಒಂದು ಡ್ರೀಮ್ ಏನಿರುತ್ತೆ ಅದನ್ನು ನನಸಾಗೋದಕ್ಕೆ ಕೊಡುವಂಥ ಒಂದು ಶಕ್ತಿಯನ್ನು ಪಡೆಯುವಂಥದ್ದು, ಇವೆಲ್ಲನೂ ಒಂದು ರಿಯಲ್ ಎಜುಕೇಷನ್ ಮೀನಿಂಗ್ ಅಂತೇಳಿ ಹೇಳ್ಬೋದು. ಅದಕ್ಕೋಸ್ಕರ ನಾವು ಮಕ್ಕಳು ಚಿಕ್ಕವರಿದ್ದಾಗಲಿಂದನೇ ಅವರ ಒಂದು ಚೈಲ್ಡ್ಹುಡ್ಡಿಂದನೇ ಒಂದು ಒಳ್ಳೆ ಬೆಸ್ಟ್ ಎಜುಕೇಷನು, ಒಂದು ಒಳ್ಳೆ ಸಂಸ್ಕಾರವನ್ನು ಕೊಡುವಂಥದ್ದು ಅಥವಾ ಒಂದು ಪ್ರೀತಿಯ ವಾತಾವರಣವನ್ನು ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇವತ್ತು ನಾವು ಅವ್ರಿಗೆ ಕೊಡುವಂತಹ ಟೈಮು ನಾಳೆ ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಅವರ ಒಂದು ಸಕ್ಸಸ್ಗೆ ಅದು ಒಂಥರ ಅಡಿಪಾಯ ಆಗಿರುತ್ತೆ. ಪ್ರತಿಯೊಂದು ಮಗು ಕೂಡ ಒಂದು ಸುಂದರವಾದಂತಹ ಒಂದು ಬೀಜದಂತೆ ಅಂತೇಳಿ ಹೇಳ್ಬೋದು. ಸರಿಯಾದಂತಹ ಮಣ್ಣು, ನೀರು, ಆರೈಕೆ ಎಲ್ಲ ಸಿಕ್ಕಿದ್ರೆ ಆ ಮಗು ದೊಡ್ಡ ಮರವಾಗಿ ಬೆಳೆಯುತ್ತೆ. ಹಾಗೆಯೇ ಸರಿಯಾದ ಶಿಕ್ಷಣ ಮತ್ತು ಆ ಒಂದು ಬೆಸ್ಟ್ ಟೀಚರು, ಹಾಗೆ ಈ ಒಂದು ಪೇರೆಂಟ್ಸ್ ಪ್ರೀತಿ ಇವೆಲ್ಲ ಸಿಕ್ಕಿದ್ರೆ ಒಂದು ಮಗು ಜೀವನ ಅನ್ನೋದೇನಿದೆ ಅದು ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಈ ಒಂದು ಗ್ಯಾಪಲ್ಲಿ ನಮಗೆ ಒಂದು ಇನ್ಸಿಡೆನ್ಸ್ ಕೂಡ ಆಯಿತು. ಏನು ಅಂದರೆ, ಈ ಪ್ಲೇ ರೂಮಲ್ಲಿ ಪಾಪು ಆಟ ಆಡ್ತಾ ಇದ್ಲು. ಸೊ ನಾವು ಹಾಗೆ ಪಕ್ಕದ ಆ್ಯಕ್ಟಿವಿಟಿ ರೂಮ್ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಪಾಪು ನಾವಿಲ್ಲ ಅಂದ್ಬಿಟ್ಟು ಸೀದಾ ಮೇನ್ ಗೇಟ್ ಏನಿದೆ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ಲು ಒಬ್ಳೇ. ಸೊ ಎಷ್ಟು ಗಾಬರಿ ಆಯಿತು ಅಂದರೆ, ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಲ್ಲಿಗೆ ಹೋಗ್ತಾಳೆ ಅಂತೇಳಿ. ಸೊ ಒಂದು ಸೆಕೆಂಡು ನಾವು ಬಿಟ್ಟಿದ್ದು, ನೋಡಿದ್ರೆ ಸೀದಾ ಒಬ್ಬಳೇ ಆ ಪ್ಲೇ ರೂಮಿಂದ ಹೊರಗಡೆ ಬಂದು ಫುಲ್ಲು ಗೇಟ್ ಹತ್ರ ಹೋಗ್ಬಿಟ್ಟಿದ್ಲು. ಸೊ ಸಖತ್ತು ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾವು ತುಂಬ ಹೊತ್ತು ಇರಲೇ ಇಲ್ಲ, ಅಲ್ಲಿಂದ ಹಾಗೆ ಹೊರಟು ಬಂದ್ವಿ. ಆ್ಯಂಡ್ ಆಫ್ಟರ್ನೂನ್ ಲಂಚ್ ವ್ಯವಸ್ಥೆ ಕೂಡ ಮಾಡಿದರು. ಬಟ್ ಆರ್ವಿ ಕೊಟ್ಟಂಥ ಟೆನ್ಷನ್ಗೆ ನಾವು ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಬೇಗನೆ ಬಂದ್ವಿ ಮನೆಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.